ಹರ್ಷ, ಅಣ್ಣ ಹೇಳಿದೆ ಕಣ, ಕೊಟ್ರ? ನೆನ್ನೆ ಇಸ್ಕೊಂಡೆ. ಇವತ್ತೈದು ಇದಕ್ಕೆ ಡಿ ಎ ಜಿ ಆಫೀಸ್ಗೆ ಹೊರಟಿದ್ದೆ. ಹಾಂ, ಡಿ ಎ ಜಿ ಆಫೀಸ್ಗೆ ಹೊರಟಿದ್ದೆ. ಇವಾಗ ಅಜ್ಜಪ್ಪ ಸರ್ ಫೋನ್ ಮಾಡಿ ಕೇಳಿದೆ, ನೀವು ಎತ್ಲಿವಲ್ಲ. ಅದು ಡಿ ಎ ಜಿ ಆಫೀಸ್ಗೆ ಹೊರಟಿದ್ದೆ. ಯಾಕೆ ಏನು ಅಂದರೆ ಹಿಂಗೆ ಐತೆ, ಪೂರ ಇದು ಮಾಡಿರೋದೆಲ್ಲ ಪೂರ ಫ್ರಾಡೇ ಇದು. ಇವರು ಹಂಗೆ ಬರ್ಕೊಂಡವ್ರೆ, ಕಂಪ್ಲೇಂಟ್ ಮಾಡ್ತೀನಿ ಅಲ್ಲಿ ಅಂದರೆ. ಅದಕ್ಕೆ ಬೇಡ, ನಾಳೆ ಮೇಡಮ್ ಹತ್ರ ಬಂದು ಒಂದು ಸತಿ ಮಾತಾಡು ಅಂತಂದರು. ಅವ್ರ ಅಮ್ಮ ತಮ್ಮ ನಮ್ಮ ಮನೆಗೆ ಬರ್ತಿರ್ಲಿಲ್ಲ. ಅದು ಮದುವೆ ಆದಾಗಿಂದ ಬಂದಿಲ್ಲ ಅಂತ ಸರ್ಟಿಫೈಡ್ ಕಾಪಿ ತಗೊಂಡು ಕೊಟ್ಟಿದ್ದೀನಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿರೋದು. ಮತ್ತು ಅವ್ರದ್ದೇ ಹೇಳ್ಕೊ ತಗೊಂಡ್ರೆ ಹೆಂಗಣ ಇದು? ಕೋರ್ಟಲ್ಲಿ ಚಾಲೆಂಜ್ ಮಾಡಲಾಯಿತು. ಕೋರ್ಟಲ್ಲಿ ಮಾಡಲ್ಲ, ಡಿ ಎ ಜಿ ಆಫೀಸ್ಗೆ ಹೋಗ್ತೀನಿ. ಡಿ ಎ ಜಿ ಆಫೀಸ್ ಇಲ್ಲಿ ಯಾಕಂದ್ರೆ ಇಲ್ಲಿ ಎಂಥದ್ದು ಆಶಾರಾಣಿ ಮೇಡಮ್ಗೆ ಸರ್ಟಿಫೈಡ್ ಕಾಪಿ ಕೊಟ್ಟಿದ್ದೆ. ಆಮೇಲೆ ಮೇಡಮ್ ಹೆಸರು ತೆಗೆಯಕ್ಕೆ ಕೇಳಿದ್ರು, ಅದನ್ನು ತೆಗೆದಿಲ್ಲ. ಹಾಂ, ಬಿಲ್ಗಳು ಇಲ್ಲ. ಹೋಗಿ ನಾನೇನು ಕರೆದು ಏನೋ ಎನ್ಕ್ವೈರಿ ಮಾಡಿದ್ರೆ ಅದು ಇಲ್ಲ. ಹೊಡೆದೇನಪ್ಪ ಅಂತಲೂ ಒಂದು ಮಾತು ಯಾರೇ ಕೇಳಿದ್ರು ನನ್ನ ಸ್ಟೇಷನಲ್ಲಿ. ಹಾಂ, ಇದಕ್ಕಿದ್ದಂಗೆ ಅವ್ರ ಪಡಿಗೆ ಅವ್ರು ಹಾಕಿದ್ರು, ಅವ್ರ ಪಡಿಗೆ ಅವ್ರು FIR ಮಾಡಿದ್ರು, ಅವ್ರ ಪಡಿಗೆ ಅವ್ರು ಚಾರ್ಜ್ ಶೀಟ್ ಮಾಡಿಬಿಟ್ರು. ಇಲ್ಲ, ನಾನು ಬಿಡಲ್ಲ ಅಣ್ಣ. ಯಾಕಂದ್ರೆ ಅಯ್ಯೋ ಅನ್ಸಿದ್ರೆ ಕಮ್ಮಿ ಅಯ್ಯೋ ಅನ್ಸೋರು. ಆಶಾರಾಣಿ ಮೇಡಮ್ ಅವರು ಗೊತ್ತಾಗಬಾರ್ದು, ಸರ್ಟಿಫೈಡ್ ಕಾಪಿ ಕೊಟ್ಟಿದ್ದಲ್ಲ ಅಣ್ಣ. ಆಮೇಲೆ ನೋಡಿ, ಇನ್ನೊಂದು ನಮ್ಮಪ್ಪ ಇವನು ಬದುಕಿದ್ದಾರೆ, ಸತ್ತಿಲ್ಲ. ಅದು ಲೇಟ್ ಅಂತ ಬರ್ಕೊಂಡಿದ್ದಾರೆ, ಲೇಟ್ ಕುಮಾರಸ್ವಾಮಿ ಅಂತ. ಹಾಂ, ಎನ್ಕ್ವೈರಿ ಮಾಡ್ದಲ್ಲಿ ಹೆಂಗಣ ಮನಸ ಇಚ್ಛೆ ಮಾಡಿಬಿಡೋದು ನನಗೆ. ಹೊರಟಿದ್ದೆ, ಅಜ್ಜಪ್ಪ ಸರ್ ಅಂದರು ಅಲ್ಲೆಲ್ಲ ಹೋಗ್ಬೇಡ, ಬೇಡ ಮೇಡಮ್ ಹತ್ರ ಬಂದು ಮಾತಾಡೋಣ. ಇನ್ನೊಂದು ಏನು ಗೊತ್ತಾ, ನಿನಗೆ ಬೆನಿಫಿಟ್ಟು ಸುಳ್ಳು ಕೊಟ್ಟರು ಅಂತ ಕ್ರ್ಯಾಶ್ ಆಗ್ಬಿಡ್ತದೆ ಕಣ ಅದೆಲ್ಲ. ಕ್ಯಾಶ್ ಮಾಡಿಸಲ್ಲ ಅವ್ರು ಮಾಡಿರೋದು ಒಂದು ಅಣ್ಣ. ಆಮೇಲೆ ನೋಡಿ, ನಿಮ್ಗೆ ನೋಡಿದ್ರೆ ಇಲ್ಲ ನಂಗೆ ಅದು ಗೊತ್ತಿಲ್ಲ. ಒಂದೇ ಒಂದು ಬಿಲ್ ಕೊಟ್ಟಿಲ್ಲ ಅವರು, ಒಂದೇ ಒಂದು ಕಾಪಿ ಕೊಟ್ಟಿಲ್ಲ. ಕೇಳ ಇಲ್ಲಿ ಅಣ್ಣ, ಬರೋಲ್ಲ ಹಂಗೆ ಏನು ಗೊತ್ತೇನಾ, ಈಗ ಎವಿಡೆನ್ಸ್ ಚಾರ್ಜ್ ಆಯ್ತದಲ್ಲೇನಾ, ಹಾಂ, ನಿನ್ನ ಕೋರ್ಟಿಗೆ ನಿನ್ನ ಕರೆದಾಗ ನೀನು ನಿನ್ನ ಪೂರ್ವಕವಾಗಿ ಏನೇನೈತೆ ಸಬ್ಮಿಷನ್ ಮಾಡೋ. ಮಾಡ್ಬೋದು, ಹೌದು, ತಪ್ಪೇ ಮಾಡ್ತಾನೆ ಕೋರ್ಟಿಗೆ ಹೋಗ್ಲಿ. ನಿನಗೆ ಸಂಪೂರ್ಣ ರೈಟ್ಸ್ ಐತಲ್ಲ. ಒಂದು ಆರೋಪನ ಸಾಬೀತು ಮಾಡಿಸ್ಕೊಳಕ್ಕೆ ನಿನಗೂ ಇದು ನೀನು ಅರ್ಹ ಅಲ್ವಾ ಕೇಸಲ್ಲಿ. ಹೌದು, ಸುಮ್ಮನೆ ಇದು ಮಾಡ್ಬಿಡಕ್ಕಾಯ್ತದ? ಆದ್ರೂ ಒಂದು ಮಾತು ಏನು ಎಂತ ಅಂತ ಕೇಳಿದ್ರೆ ಇದಕ್ಕಿದ್ದಂಗೆ ಹಿಂಗೆ ಆಗೋಯ್ತವಣ್ಣ ಅಲ್ಲಿ. ನೀ ಅಷ್ಟರ್ ಬಂದಪ್ಪ, ನೀನು ಬರ್ತಾ ಇದೆ ಏನಂತ ನೀನು ಇದು ಮಾಡಲಿಲ್ಲ. ಒಳ್ಳೆ ಆಶಾರಾಣಿ ಮೇಡಮ್ ಪ್ರತಿಯೊಂದು ಗೊತ್ತಿತ್ತು. ಆದರೆ ಅವ್ರ ಅಮ್ಮ ತಮ್ಮ ನಮ್ಮ ಮನೆಗೆ ಬರ್ತಿರ್ಲಿಲ್ಲ.